ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಶೋರೂಮ್ ಟ್ರ್ಯಾಕರ್ ಅಂತದ್ದು ಒಂದು 2009 ಮಾಡಲು ಒಂದು ಟೊಯೋಟಾ ಇನೋವಾ ಕಾರ್ ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದೋ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಅಷ್ಟೇ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಹಾಗೂ ಫೇಸ್ಬುಕ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಸರ್, ಟೊಯೋಟಾ ಇನೋವಾ ಹಾಂ 2009 ಮಾಡಲ್ಲು, ಹಾಂ ಹಾಂ ಸೆಕೆಂಡ್ ಓನರ್ ಆಗಿದೆ. ಓಕೆ. ಫ್ರೆಶ್ ಎಫ್ ಸಿ, ಈಗ ಎಫ್ ಸಿ 5 ವರ್ಷ ಎಫ್ ಸಿ ಇದೆ. ಫಸ್ಟ್ ಪಾರ್ಟ್ ಇನ್ಶೂರೆನ್ಸ್ ಇದೆ, ಬಂಪರ್ ಟು ಬಂಪರು. ಬಿ ವರ್ಷನ್ನು ಟಾಪ್ ಎಂಡ್ ಮಾಡಲ್ ಇದು. ಆಡಿಯೋ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಹೇರ್ ಬ್ಯಾಗ್ಸು, ABS, ಟೈರ್ ಬಂದು ಯಕೋಮಾ ಟೈರ್ಸ್ ಇದೆ. ಫುಲ್ಲು 100% ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಶೋರೂಮ್ ರೆಕಾರ್ಡ್ ಗಾಡಿ ಸರ್. ಎಷ್ಟು ಓಡಿದೆ ಸರ್ ಅದು? ಒರಿಜಿನಲ್ ಗಾಡಿ 1,94,000 ಓಡಿದೆ. 93,000ಕ್ಕೆ ಶೋರೂಮಲ್ಲಿ ಸರ್ವಿಸ್ ಆಗಿದೆ. 1,000 ಜಾಸ್ತಿ ಆಗಿದೆ ಸರ್ವಿಸ್ ಆದ್ಮೇಲೆ ಗಾಡಿ. ಟೋಟಲ್ ಶೋರೂಮ್ ಹಿಸ್ಟ್ರಿ ಗಾಡಿ. ಒರಿಜಿನಲ್ ಗಾಡಿ, ಎಲ್ಲೋ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಟಚ್ ಒಂದು ಏನೂ ಇಲ್ಲ ಗಾಡಿಯಲ್ಲಿ. ಅಷ್ಟು ಚೆನ್ನಾಗಿದೆ ಗಾಡಿ, ಒರಿಜಿನಲ್ ಗಾಡಿ. ಓಕೆ. ಅಂದ್ರೆ ಈಗ ರೆಸ್ಟ್, ಇಂಜಿನ್ ಕೆಲಸ, ಬಾಡಿ ಕೆಲಸ ಏನು ಮಾಡೋಂಗಿಲ್ಲ ಸರ್. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್ ಗಾಡಿ. ವಿ ವರ್ಷನ್ ಟಾಪ್ ಎಂಡ್ ಮಾಡಲ್ ಅಲ್ವಾ, ಹಾಗಾಗಿ ತುಂಬಾ ಚೆನ್ನಾಗಿದೆ ಗಾಡಿಯಲ್ಲಿ. ಕಸ್ಟಮರ್ಸ್ ಯಾರು ಏನು ಮಾಡ್ತಾ ಹೋಗಿಲ್ಲ, ತಗೊಂಡು ಗಾಡಿ ಓಡಿಸ್ಕೋಬಹುದು ಸರ್, ಡೀಸೆಲ್ ಹಾಕೊಂಡು. ಹಂಗಿದೆ ಸರ್ ಗಾಡಿ. ಓಕೆ. ಎಲ್ಲ ಇಂಟೀರಿಯರ್ಸ್ ಎಲ್ಲ ರನ್ನಿಂಗ್ ಇದಾವ? ಎಲ್ಲ ಇದೆ ಸರ್. ಫ್ರೆಶ್ ಎಫ್ ಸಿ, ಈಗ ಎಫ್ ಸಿ ಮಾಡಿಸಿದ್ದೀನಿ, ಇನ್ನೂ RC ಬಂದಿಲ್ಲ. 3 ದಿವಸ ಆಯ್ತು ಎಫ್ ಸಿ ಮಾಡಿಸಿದ್ದೀನಿ. ಎಫ್ ಸಿ ಮಾಡಿಸಿ RC ಕಾರ್ಡು ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಕಸ್ಟಮರ್ಗೆ. ಓಕೆ. ಒಳಗಡೆ ಇನ್ನೇನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಏನೆಲ್ಲ ಕಂಪ್ನಿ ಫಿಟ್ಟಿಂಗ್ ಸರ್? ಏನು ಕಂಪ್ನಿಯಿಂದ ಏನು ಬಂದಿದೆ ಅಷ್ಟೇ ಇದೆ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಇಲ್ಲ. ಮ್ಯೂಸಿಕ್ ಸಿಸ್ಟಮ್ ಕೂಡ ಕಂಪ್ನಿ ಇದೆ. ಲೆದರ್ ಸೀಟ್ಸ್ ಟೊಯೋಟಾದ ಕಂಪ್ನಿದೇ ಇದೆ. ಮ್ಯಾಟ್ಸ್ ಎಲ್ಲ ಇದೆ. ಕಂಪ್ನಿಯಿಂದ ಏನು ಬರುತ್ತೋ ಹಾಗೆ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಇಲ್ಲ. ಟಾಪ್ ಎಂಡ್ ಮಾಡಲ್ಗೆ ಏನು ಮಾಡೋ ಹಾಗೆ ಇಲ್ಲ ಸರ್. ಮ್ಯಾಗ್ವಿಲ್ಸ್ ಅದರಲ್ಲೇ ಇರುತ್ತೆ, ಎಲ್ಲ ಅದರಲ್ಲೇ ಇರುತ್ತೆ ಸರ್. ಓಕೆ ಸರ್. ಈಗ ತೊಗೊಂಡವ್ರಿಗೆ ನೀವು CC ಕಂಡೀಷನ್ ಗಾಡಿ ಕೊಡ್ತೀರಾ? ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀವಿ ಸರ್. ಹಾಗೆ CC ಇಲ್ವಾ, ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿಸೇ ಕೊಡ್ತೀವಿ. ಓಕೆ ಓಕೆ. ಈಗ ಎಲ್ಲಿದೆ ಸರ್ ಗಾಡಿದು? ನಮ್ಮ ಚಿಕ್ಕಬಳ್ಳಾಪುರ ಸರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 575 ಹೇಳ್ತಾ ಇದ್ದೀನಿ ಸರ್. ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಸರ್. 575? ಹೌದು ಸರ್. ID ವ್ಯಾಲ್ಯೂನೇ 4.75 ಲಕ್ಷ ID ವ್ಯಾಲ್ಯೂ ಇದೆ ಸರ್. ಇದು ಇನ್ಶೂರೆನ್ಸ್ ID ವ್ಯಾಲ್ಯೂ. ಓಕೆ. ಅಂದರೆ ನೀವೀಗ ನೆಗೋಷಿಯಬಲ್ ಮಾಡೋಣ. 575 ಹೇಳ್ತಿದ್ರೆ ಕಡಿಮೆ ಆಗುತ್ತೆ? ಹೌದು ಆಗುತ್ತೆ. ಓಕೆ. ನಂಬರ್ ಇದೆ ಹಾಕಿಲ್ಲ ಸರ್? ಹಾಕಿ ಸರ್. ಸರಿ ಸರ್. ಓಕೆ.